ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೂ ಕೂಡ ಫಲಕಾರಿಯಾಗಿದೆ. ಹಾಸಿಗೆ ಹಿಡಿದು ಮಲಗಿ ಇನ್ನೇನು ಜೀವದ ಆಸೆಯನ್ನೇ ಬಿಟ್ಟು ಹತಾಶರಾಗಿದ್ದ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಜೀವವನ್ನು ನೀಡಿದ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸುಪ್ರೀತ್ ರವರು ಅಲಸಳ್ಳಿ ಗ್ರಾಮದ ನಿವಾಸಿಯಾದ ಚಂದ್ರಶೇಖರ್ ರವರು ಕಳೆದ 2 ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದರೂ ಕೂಡ ಫಲಕಾರಿಯಾಗದೆ ಹಾಸಿಗೆ ಹಿಡಿದಿದ್ದು ಇನ್ನೇನು ಜೀವವನ್ನು ಕಳೆದುಕೊಂಡು ಬಿಡಬೇಕು ಎಂದು ತೀರ್ಮಾನ ಮಾಡಿದ್ದ ಇವರಿಗೆ ಬೆನ್ನು ಉರಿ ಚಿಕಿತ್ಸೆಯನ್ನು ಮಾಡುವ ಮುಖಾಂತರವಾಗಿ ಜೀವವನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಸುಪ್ರೀತ್ ಅವರು ಮಾತನಾಡಿ, ಯಾವುದೇ ಒಂದು ವ್ಯಕ್ತಿಗೆ ಕಾಯಿಲೆ ಬರುವುದು ಸಾಮಾನ್ಯ, ಆದರೆ ಯಾವ ಸಮಸ್ಯೆ ಇದೆ, ಯಾವ ಕಾಯಿಲೆ ಇದೆ ಎಂದು ಅದನ್ನು ಖಚಿತಪಡಿಸಿಕೊಂಡು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ನೀಡಿದಾಗ ಗುಣಮುಖರಾಗುತ್ತಾರೆ. ಅದು ವೈದ್ಯ ಲೋಕಕ್ಕೂ ಕೂಡ ವೈದ್ಯ ವೃತ್ತಿಗೂ ಕೂಡ ಒಂದು ಆತ್ಮತೃಪ್ತಿ ಇರುತ್ತದೆ. ಅದೇ ರೀತಿಯಾಗಿ ಚಂದ್ರಶೇಖರ್ ಅವರು ಪ್ರಥಮವಾಗಿ ಕಾಲಿನ ಒಂದು ಸ್ವಾಧೀನವನ್ನು ಕಳೆದುಕೊಂಡು ಕಾಲಾಂತರವಾಗಿ 2 ಕಾಲು ಕೂಡ ಸ್ವಾಧೀನವಿಲ್ಲದೆ ಸೊಂಟದ ಕೆಳಭಾಗದ ದೇಹ ಸ್ವಾಧೀನವಿಲ್ಲದೆ ನೋವಿನಿಂದ ಬಳಲುತ್ತಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅವರು ಹಾಸಿಗೆ ಹಿಡಿದಿದ್ದಾರೆ. ಇನ್ನು ಸ್ನೇಹಿತರ ಮಾಹಿತಿ ಮುಖಾಂತರ ನಮ್ಮ ಆಸ್ಪತ್ರೆಗೆ ಬಂದು ನನಗೆ ಚಿಕಿತ್ಸೆ ಪಡೆದಾಗ ನಾನು ಅವರನ್ನು ಪರೀಕ್ಷಿಸಿ ಅವರಿಗೆ MRI ಸ್ಕ್ಯಾನಿಂಗನ್ನು ಮಾಡಿಸಿ ಕಂಡು ಬಂದದ್ದು ಸ್ಪೈನಲ್ ಕಾರ್ಡ್ ಟ್ಯೂಮರ್. ಆ ಒಂದು ಟ್ಯೂಮರನ್ನು ಶಸ್ತ್ರಚಿಕಿತ್ಸೆ ಮುಖಾಂತರವಾಗಿ ತೆಗೆದ ನಂತರ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಈಗ ಅವರೇ ಸ್ವತಃ ನಡೆದಾಡುವ ರೀತಿಯಲ್ಲಾಗಿದ್ದು ಇನ್ನು 1 ವಾರಗಳ ನಂತರ ಸಂಪೂರ್ಣವಾಗಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಮಗ್ನರಾಗುತ್ತಾರೆ. ಆ ನಿಟ್ಟಿನಲ್ಲಿ ಜನರಿಗೆ ಮೂಢನಂಬಿಕೆ ಇದೆ. ಬೆನ್ನು ಉರಿ ಚಿಕಿತ್ಸೆಯನ್ನು ಪಡೆದರೆ ಶಾಶ್ವತವಾಗಿ ಅಂಗವೈಕಲ್ಯರಾಗಬೇಕಾಗುತ್ತದೆ ಎಂಬ ಮೂಢನಂಬಿಕೆಯಿಂದ ಜನರು ಚಿಕಿತ್ಸೆಗೆ ಹಿಂದೇಟು ಹಾಕುತ್ತಿದ್ದಾರೆ. ಈಗ ತಂತ್ರಜ್ಞಾನ ಚೆನ್ನಾಗಿ ಬೆಳೆದಿದ್ದು ಯಾರೂ ಕೂಡ ಹತಾಶರಾಗದೆ ಚಿಕಿತ್ಸೆಯನ್ನು ಪಡೆದುಕೊಂಡು ಸುಗಮ ಜೀವನವನ್ನು ನಡೆಸಬಹುದು ಎಂದಿದ್ದಾರೆ. ಚಂದ್ರಶೇಖರ್ ಅನ್ನೋರು ನಮ್ಮ ಅಳಸಳ್ಳಿ ತಾಲೂಕಿನವರು. ಅವ್ರಿಗೆ ಮುಖ್ಯವಾಗಿ ಏನು ಕಂಪ್ಲೇಂಟ್ ಇತ್ತಂದರೆ ಅವ್ರಿಗೆ 2 ಕಾಲು ಮಡ್ಚಕ್ಕೆ ಕಷ್ಟ ಆಗ್ತಿತ್ತು, ಮತ್ತು ತಡ್ಕೊಳಕ್ಕೆ ಆಗದೆ ಇರೋಷ್ಟು ಬೆನ್ನೋವಿತ್ತು, ಮತ್ತು ಕಾಲು ಚಳಕಿತ್ತು. ಸೊ ಅವ್ರಿಗೆ 2 ವರ್ಷದಿಂದನೂ ವಾಸಿ ಆಗಿಲ್ಲ ಅಂದಾಗ ಏನು ಮಾಡಿದ್ರು, ಇಲ್ಲಿ ಬಂದು ನನಗೆ ತೋರಿಸಿದ್ರು, ನಮ್ಮ ಸ್ನೇಹಿತರೊಬ್ರು ಕಳಿಸಿದ್ರಂತ. ಸೊ ಪರೀಕ್ಷೆ ಮಾಡಿದಾಗ ತೊಂದರೆ ಕಾಲಲ್ಲಿಲ್ಲ, ಬೆನ್ನಿನ ನರದಲ್ಲಿದೆ, ಸ್ಪೈನಲ್ ಕಾರ್ಡಲ್ಲಿದೆ ಅನ್ನೋದನ್ನು ಅವ್ರಿಗೆ ಖಚಿತ ಮಾಹಿತಿ ಥರ ಹೇಳಿ MRI ಸ್ಕ್ಯಾನ್ ಮಾಡಿಸಿದ್ವಿ. ಸೊ MRI ಸ್ಕ್ಯಾನ್ ಮಾಡಿಸಿದ ಪ್ರಕಾರ ಇಲ್ಲಿ ಏನಿತ್ತು ಅಂದರೆ, ಇಲ್ಲಿ ಏನಿದೆ ಈ L1 ಅನ್ನೋ ಜಾಗದಲ್ಲಿ ಇದು ನರ ಕಂಪ್ಲೀಟು ಒತ್ಕೊಂಡಿತ್ತು, ಅಲ್ಲಿ ಗಡ್ಡೆ ಆಗಿ ಒತ್ಕೊಂಡಿತ್ತು. ಹಾಗಾಗಿ ಅವ್ರಿಗೆ ಕಾಲಲ್ಲಿ ತಾಕತ್ತು ಕಮ್ಮಿ ಆಗಿತ್ತು. ತೊಂದರೆ ಕಾಲಲ್ಲಿ ಇರಲಿಲ್ಲ, ತೊಂದರೆ ಬೆನ್ನಲ್ಲಿತ್ತು. ಹಾಗಾಗಿ ಅವ್ರಿಗೆ ಕಾಲಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದರಿಂದ ವಾಸಿ ಆಗಿರಲಿಲ್ಲ. ಸೊ ಅವರು ಒಪ್ಕೊಂಡಾದ್ಮೇಲೆ ರಿಸ್ಕ್ ಎಲ್ಲ ಇತ್ತು, ಎಕ್ಸ್ಪ್ಲೈನ್ ಮಾಡಿದ್ವಿ, ಅದೆಲ್ಲದಕ್ಕೂ ಅಂದಮೇಲೆ ಸೊ ಬೆನ್ನಿನ ಆಪ್ರೇಷನ್ ಮಾಡಿದ್ವಿ. ಬೆನ್ನಿನ ಆಪ್ರೇಷನ್ ಮಾಡಿದಾಗ ಅಲ್ಲಿ ಗಡ್ಡೆ ಏನಿತ್ತು ಅದನ್ನು ಕಂಪ್ಲೀಟ್ ತೆಗೆದು ಸಡ್ಲ ಮಾಡಿದ್ವಿ. ಅದು ಸಡ್ಲ ಮಾಡಿದ್ಮೇಲೆ ನೆಕ್ಸ್ಟು 2ನೇ ದಿನಕ್ಕೆ ಅವ್ರಿಗೆ ಬೆನ್ನೋವು ಇದು ಎಲ್ಲ ಕಮ್ಮಿ ಆಯಿತು. ಈಗ ವಿತ್ ಸಪೋರ್ಟ್ ಅಂದರೆ ಸಪೋರ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನೊಂದು 2-3 ವಾರದಲ್ಲಿ ಫುಲ್ ಫ್ರೀ ಆಗಿ ಓಡಾಡ್ತಾರೆ. ಅಪರೂಪದ ಶಸ್ತ್ರಚಿಕಿತ್ಸೆ ಅನ್ನೋದಕ್ಕಿಂತ ಇದು ರೆಗ್ಯುಲರ್ ಆಗಿ ಮಾಡುವಂಥ ಶಸ್ತ್ರಚಿಕಿತ್ಸೆ. ಬಟ್ ಇವಾಗ ಏನಾಗಿದೆ ಅಂದರೆ, ಈಗಿನ ನಮ್ಮ ಶಿಕ್ಷಣ ನೀತಿಯಲ್ಲಿ ಬಂದಿದ್ದಕ್ಕೆ ಟ್ರೀಟ್ಮೆಂಟ್ ಅದು ಆಗಬಾರ್ದು. ಈ ಕಾಲು ನೋವು ಅಂತ ಬಂದರೆ ಕಾಲು ನೋವಿಗೆ ಟ್ರೀಟ್ಮೆಂಟ್ ಕೊಡೋದಲ್ಲ. ನಮಗೆ 5 ವರ್ಷ 15 ವರ್ಷ ಅದು ಕಲೀಲಿಕ್ಕೆ ಏನಿರ್ತದೆ ಅಂದರೆ, ಫಸ್ಟು ತೊಂದರೆ ಎಲ್ಲಿದೆ ಅಂತ ಬರ್ತದೆ ಅಂತ ನೋಡ್ಬೇಕಾಗತ್ತೆ. ಈಗ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ ನಮ್ಮ ಮನೆಗೆ ಕರೆಂಟು KEB ಇಂದ ಹೈ ಟೆನ್ಷನ್ ವೈರಿಂದ ಮನೆಗೆ ಬರ್ತದೆ. ಈಗ KEB ಏನಾದ್ರು ತೊಂದರೆ ಆದರೆ ನಮ್ಮ ಮನೇಲೆ ಕರೆಂಟ್ ಬರೋದಿಲ್ಲ. ಹಂಗೆ ಅನ್ಕೊಂಡು ನಮ್ಮ ಮನೇಲಿ ಬಲ್ಬ್ ಚೇಂಜ್ ಮಾಡಿದ್ರೆ ಸರಿ ಹೋಗೋದಿಲ್ಲ. ಸೊ ರಿಪೇರಿ ಬಂದು KEB ಮಾಡ್ಬೇಕು. ಇಲ್ಲ ಆಗಿರೋದು ಅಷ್ಟೇನೆ, ಅವ್ರಿಗೆ ತೊಂದರೆ ಇದ್ದಿದ್ದು ಸ್ಪೈನಲ್ ಕಾರ್ಡಲ್ಲಿ. ಸೊ ಅದು ಡಯಾಗ್ನೈಸ್ ಆಗ್ದಲೆ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟು ತೊಗೊಂಡಿದ್ದಾರೆ. ಸೊ ಸ್ಪೈನಲ್ ಕಾರ್ಡಲ್ಲಿ ತೊಂದರೆ ಇದ್ದು ಡಯಾಗ್ನೈಸ್ ಆಗಿ ಅಲ್ಲಿ ಅದು ಸರಿ ಹೋದ ತಕ್ಷಣ ಇಲ್ಲಿ ಇದಾಗಿದ್ದಾರೆ. ಮತ್ತು ಇನ್ನೊಂದೇನು, ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಅಂದರೆ ಬೆನ್ನು ನರಕ ಆಪ್ರೇಷನ್ ಆದರೆ ಕಾಲು ಹೋಗ್ಬಿಡ್ತದೆ, ಮತ್ತಿನ್ನು ಓಡಾಡೋದಿಲ್ಲ. ಇದೆಲ್ಲ ಹಳೆಯ ಕಾಲದಲ್ಲಿ ತುಂಬ ಕಾಂಪ್ಲಿಕೇಟ್ ಆಗ್ತಾ ಇತ್ತು. ಇವಾಗ ಏನಂದರೆ ಎಲ್ಲ ಅಡ್ವಾನ್ಸ್ ಫೆಸಿಲಿಟಿ ಇದೆ, 100 ಭಾಗ ಚೆನ್ನಾಗಿ ಆಗ್ತಾರೆ. ಸರ್ ನಿಮ್ಮ ಹೆಸರೇನು, ಯಾವ ಊರು ಸರ್, ಏನು ಸಮಸ್ಯೆ ಆಗಿತ್ತು? ನಂದು ಬಂದು ಅಲಸಳ್ಳಿ, ಹೊಸಕೋಟೆ ತಾಲೂಕು. ನನ್ನ ಹೆಸರು ಬಂದು ಚಂದ್ರಶೇಖರ್ ಅಂತ. ನನಗೆ ಕಾಲು ನೋವು ಬಂತು. 2 ವರ್ಷದಿಂದ ನರಳುತ್ತಾ ಇದ್ದೆ. ಅಲ್ಲೇ ಗೊತ್ತಿಲ್ಲ ಏನಕ್ಕೆ ಬಂತಂತ. ಸ್ವಾಧೀನ ಇಲ್ದಿರ ಆಯಿತು. 1 ಕಾಲು, 1ರಿಂದ ಇನ್ನೊಂದಕ್ಕೆ ಬಂತು. ಇನ್ನೊಂದರಿಂದ ಏನು ಮಾಡಿದ್ರು, ಇನ್ನೊಂದಕ್ಕೆ ಮತ್ತೆ ಇದಾಯಿತು. ಅಲ್ಲಿಂದ ಏನು ಮಾಡಿದೆ, ಮೂಳೆ ಡಾಕ್ಟ್ರ್ ಹತ್ರ ಹೋದ ಹೊಸಕೋಟೆಯಲ್ಲಿ.
ಅವ್ರಿಗೆ ಏನು ಮಾಡಿದ್ರು, ನೀವು ಕಿಡ್ವಾಯಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ಕಿಡ್ವಾಯಿಗೆ ಹೋದೆ. ಅವ್ರೇನು ಮಾಡೋದು, ಥೈರಾಯ್ಡ್ ಇದೆ ಅಂದ್ಬಿಟ್ಟು ಇದು ಆಪ್ರೇಷನ್ ಮಾಡಿದ್ರು. ಇದನ್ನು ಮಾಡಿದ್ರೆ ಸರಿ ಹೋಗುತ್ತಂತ ಮಾಡಿದ್ರು. ಅಲ್ಲಿಂದ 6 ತಿಂಗಳು ಹಾಸ್ಪಿಟಲ್ಲಿದ್ದೆ. ಅಲ್ಲಿಂದ ಆದಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ರು. ವಿಕ್ಟೋರಿಯಾ ಆಯಿತು, ನಿರ್ಮಾನ್ಸ್ ಆಯಿತು, ಆಮೇಲೆ ಕಿಡ್ವಾಯಿ ಆಯಿತು, ಕೋಲಾರ ಹಾಸ್ಪಿಟ್ಲ್ ಆಯಿತು, ಮುಳಬಾಗಿಲು ಹಾಸ್ಪಿಟ್ಲ್ ಆಯಿತು, ಹೊಸಕೋಟೆ MEG ಆಯಿತು, ಹೊಸಕೋಟೆ ಮಿಷಿನ್ ಆಸ್ಪತ್ರೆ ಆಯಿತು, ಹೊಸಕೋಟೆ ಶ್ರೀನಿವಾಸ ಆಸ್ಪತ್ರೆ ಆಯಿತು. ಎಲ್ಲ ನೋಡಿಬಿಟ್ಟು ನನ್ನನ್ನು ನಿರ್ನಾಮ, ನಾನು ಏನಕ್ಕಾಗಲ್ಲ, ವೇಸ್ಟು ಅಂದ್ಬಿಟ್ಟು ಸುಮ್ಮನಾದೆ. ಆಯುರ್ವೇದಿಕ್ ಆಯಿತು, ಮೈಸೂರು ಆಯಿತು, ಚಿತ್ರದುರ್ಗ ಆಯಿತು, ಕುಂದಾಣ ಆಯಿತು, ದೊಡ್ಡಬಳ್ಳಾಪುರ ಆಯಿತು, ಆಮೇಲೆ ಬೇರೆ ಆಂಧ್ರ ಪ್ರದೇಶ ಇದ್ರದ್ದು ಕೊಡ್ತಾರೆ ಅಲ್ಲಿ, ಏನು ನಾಟಿ ವೈದ್ಯಕ, ಅದು 6 ಕಡೆ ತೊಗೊಂಡೆ, ಏನೂ ಕೆಲಸ ಮಾಡಲಿಲ್ಲ. ಅಲ್ಲಿಂದ ಆಚೆ ಲಾಸ್ಟ್ ನೋಡೋಣ ಅಂದ್ಬಿಟ್ಟು ಸಿಲ್ಗಾನ್ ಸಿಟಿ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು. ಅವ್ರ ಮಾತು ಕಟ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಬಂದಮೇಲೆ ನನಗೆ MRI ಒಂದು ಸ್ಕ್ಯಾನಿಂಗ್ ಮಾಡಿದ್ರು. 4 ದಿವಸಕ್ಕೆ ಆಪ್ರೇಷನ್ ಮಾಡಿದ್ರು. ನನಗೆ ನೋವೆಲ್ಲ ನಿರ್ನಾಮ ಆಯಿತು. ಆರಾಮಾಗಿದ್ದೀನಿ. ಸ್ವಲ್ಪ ನಡೆಯೋಕ್ಕೆ ಓಡಾಟಕ್ಕೆ ಟೈಮ್ ತಗೊತದೆ. ಆರಾಮಾಗಿರ್ತೀರಿ ಅಂತ ಹೇಳಿದ್ದಾರೆ. ಇಲ್ಲಿರೋಂಥ ಡಾಕ್ಟರ್ಸ್ ಎಲ್ಲರೂ ನನ್ನ ಪಾಲಿನ ದೇವರುಗಳಾಗಿದ್ದಾರೆ. ಮುಂಚೆ ಹಾಳಾಗಿ ಹೋಗಿತ್ತು, ಈಗ ಚೆನ್ನಾಗಿದೆ. ಆಡಿಸ್ಬೋದು, ನಾನೇ ಆಡಿಸ್ಬೋದು. ಮೊದಲು ಸಪೋರ್ಟ್ ಬೇಕಾಗಿತ್ತು, ಪ್ರತಿಯೊಂದಕ್ಕೂ ಸಪೋರ್ಟು. ಅಟ್ಲೀಸ್ಟ್ ಬಾತ್ರೂಮಲ್ಲಿ ಕೂತ್ಕೊಂಡ್ರೆ ಎದ್ದೊಳಕ್ಕಾಗ್ತಾ ಇರಲಿಲ್ಲ. ಈಗ ನನ್ನ ಕೈ ಕಾಲು ಎಲ್ಲ ಸ್ವಾಧೀನ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅಂದರೆ ಎತ್ತಿಗೆ ಬರೇ ಬಂದ್ರಲ್ಲ, ಅದು ಹೇಳಿದ್ರೆ ತುಂಬ ಚೆನ್ನಾಗಿ ತುಂಬ ಹಿಡಿತದೆ. ನರಳು ಬಿಟ್ಟು ನಾನು ಸತ್ತೋಗ್ತಾಯಿದ್ದೆ. ಇನ್ನು ಬದುಕೋದು ಬೇಡ, ಜೀವನ ಬೇಡ ಅಂದ್ಬಿಟ್ಟು. ಅಂಥದ್ರಲ್ಲಿ ಇದೇ ಆ ಸಿಲ್ಕಾನ್ ಸಿಟಿ ಹಾಸ್ಪಿಟ್ಲಲ್ಲಿ ನನ್ನನ್ನು ಪ್ರಾಣ ಉಳಿಸಿ ನನ್ನ ಒಳ್ಳೆಯ ಥರದಲ್ಲಿ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಡಾಕ್ಟರ್ಗೆ ದೇವರಿಗೆ ದೇವಸ್ಥಾನದಲ್ಲಿ ದೇವರಿದ್ದಾರೆ ಅಂತ ಹೋಗ್ತೀರಿ. ನನಗೆ ಅಲ್ಲಿ ಇಲ್ಲ, ಇಲ್ಲೇ ಇದ್ದಾರೆ.